ನಮ್ಮ ಯಲ್ಲಪ್ಪನವರು, ಕೃಷ್ಣಪ್ಪನವರು, ನಮ್ಮ ಯಾರು ಗೊಲ್ಲಳ್ಳಿ ವೆಂಕಟೇಶ್ ಇವರೆಲ್ಲ ಈ ಎಲೆಕ್ಷನ್ಸ್ ರೆಡಿ ಆಗ್ಬೇಕು. ಯಲ್ಲಪ್ಪನವರು ಅಹಿಂದ ಮುಖಂಡರು ನೋಡಿ, ಏನ್ ಐಡಿಯಾ ಬಂದಿದೆ ಅವ್ರಿಗೆ. ಅದಕ್ಕೆ ನಾನೇ ಉದ್ಘಾಟನೆ, ನಾನೇ ಸಮಾಪ್ತಿ ನಾನೇ ಮಾಡಿದ್ದು. ಬಹಳ ಚೆನ್ನಾಗಿತ್ತು, ರೋಚಕವಾಗಿತ್ತು. ಅದು ಇಡೀ ಪ್ರಪಂಚದಲ್ಲೇ ಟ್ರಾಫಿಕ್ ಜಾಮ್ ಅಲ್ಲಿ ಬೆಂಗಳೂರು 2ನೇ ಗಲ್ಪಲ್ಲೇ 3rd ಪ್ಲೇಸ್ ಹೆಚ್ಚಿದ್ದೆ. ಅವರನ್ನು ನೀವೇ ಹೆಚ್ಚಿಡ್ಕೋ, ಜನ್ಮ ಸಾರ್ಥಕ. ಅವನವ್ರು ಕೇಳ್ತಾವನೆ ಎಷ್ಟೇ ಆಗ್ಲಿ ಮಗ ಸಾಂಬಯ್ಯ ಅವರೆಲ್ಲ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ. ಪಂಚಾಯಿತಿ ಎಲೆಕ್ಷನ್ಸ್, ZP TP ಒಂದೇ ದಿವಸ ಕಾರ್ಯಕ್ರಮದ ಕ್ರಿಕೆಟ್ ಟೂರ್ನಮೆಂಟ್ ನ ರೂವಾರಿಗಳಾದಂತ ಶಾಂಬಯ್ಯನವರೇ, ಮಾಜಿ ZP ಸದಸ್ಯರಾದಂತ ಕೃಷ್ಣಪ್ಪನವರೇ, ಮುನೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಇದರ ಎಲ್ಲರ ಹೆಸರುಗಳೆಲ್ಲ ಬೇಜಾರು ಮಾಡ್ಕೊಂಬೇಡಿ. ಇವತ್ತಿನ ದಿವಸ ಉದ್ಘಾಟನೆ ಮಾಡುವಂತ ಸುಯೋಗ ನನಗೆ ಸಿಕ್ಕಿದೆ. ಯಲ್ಲಪ್ಪನವರು 9ನೇ ತಾರೀಕು ಅಂತ ಹೇಳಿದ್ರು. ಅದು ಡೇಟ್ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಲೀಸರ್ಲಿ ಮಾಡಿದ್ದಾರೆ. ಇದು 24, 25, 26 ರಿಪಬ್ಲಿಕ್ ಡೇ ಲಾಸ್ಟ್ ಆಗುತ್ತೆ. ಮೂರು ದಿವಸಗಳ ಆಟ. 15ರಿಂದ 18 ಎಷ್ಟು ಎಷ್ಟು 14 ತಂಡಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದೇವೆ. ಮೊನ್ನೆ ವರ್ತೂರಲ್ಲಿ ಒಂದು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಸಾಫ್ಟ್ ಬಾಲ್ ಸ್ಟೇಟ್ ಲೆವೆಲ್ ಆಯ್ತು, ರಾಜ್ಯ ಮಟ್ಟದ್ದು ಮಾಡಿದ್ರು ವರ್ತೂರಲ್ಲಿ. ಅದಕ್ಕೆ ನಾನೇ ಉದ್ಘಾಟನೆ, ನಾನೇ ಸಮಾಪ್ತಿ ನಾನೇ ಮಾಡಿದ್ದು. ಬಹಳ ಚೆನ್ನಾಗಿತ್ತು, ರೋಚಕವಾಗಿತ್ತು ಅದು. ಸೊ ಇಲ್ಲಿ 14 ಟೀಮ್ ಬಂದಿದೆ. ಇದನ್ನ 3 ದಿವಸ ಇವ್ರು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಸ್ಥಳಾವಕಾಶ, ಮೇಂಟೆನೆನ್ಸು, ಊಟ ತಿಂಡಿ ಎಲ್ಲ ನೋಡ್ಕೋಬೇಕು. ಇದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಬೆಂಗಳೂರು ಸಿಟಿ ಆದ್ರೆ ಕಷ್ಟ. ಇಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು, ಎಲ್ಲ ಹತ್ತತ್ರನೇ ಇರ್ತದೆ, ಏನಂತ ದೂರ ಇರಲ್ಲ. ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಗೊತ್ತಿದೆ ನಿಮಗೆ. ಇಡೀ ಪ್ರಪಂಚದಲ್ಲೇ ಟ್ರಾಫಿಕ್ ಜಾಮ್ ಅಲ್ಲಿ ಬೆಂಗಳೂರು 2ನೇ ರಾಜ್ಯ ಅಲ್ಲ ಸಿಟಿ. ಫಸ್ಟ್ ಮೆಕ್ಸಿಕೋ ಸಿಟಿ. 1 ಕಿಲೋಮೀಟರ್ ಹೋಗೋದಕ್ಕೆ 10 ಕಿಲೋಮೀಟರ್ ಹೋಗೋದಕ್ಕೆ 40 ನಿಮಿಷ ಬೇಕು ಬೆಂಗಳೂರು ಸಿಟಿಯಲ್ಲಿ. ಹಿಂಗಾದ್ರೆ ಹೆಂಗೆ? ಇಲ್ಲಿಂದ ನಾವು ಹೊಸಪೇಟೆ ಹೋಗ್ಬೋದು, ಅಲ್ಲಿಂದ ಹೋಗೋಕ್ಕಾಗಲ್ಲ. ಸೊ ಇವತ್ತು ದಿವಸ ಒಳ್ಳೆ ಟೀಮ್ಗಳಿದ್ದಾವೆ, ಎನ್ಕರೇಜ್ ಮಾಡಿ. ಕ್ರೀಡಾಭಿಮಾನಿಗಳು ಬಹಳ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇನ್ನು ಆಟ ಇವತ್ತು ನಾಳೆ ಕೊನೆಯ ದಿವಸ ಅಂತೂ ಇನ್ನು ತುಂಬಾ ಜನ ಸೇರ್ತಾರೆ. ಇದು ಕ್ರಿಕೆಟ್ ಒಳ್ಳೆ ಆಟ. ರಕ್ತ ಚಲನ ಬಲ ಚೆನ್ನಾಗಿರುತ್ತೆ. ಆಟದಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಅದನ್ನು ನಮ್ಮ ಯಲ್ಲಪ್ಪನವರು, ಅವರು ಮೇನ್ ಆರ್ಗನೈಸರು. ಯಲ್ಲಪ್ಪನವರು ಅಹಿಂದ ಮುಖಂಡರು ನೋಡಿ, ಏನ್ ಐಡಿಯಾ ಬಂದಿದೆ ಅವ್ರಿಗೆ. ಸರ್, ನಾನು ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು, ನಾನೇ ಮಾಡ್ತಾ ಇದ್ದೀನಿ. ಸಾಂಬಯ್ಯನವರು ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ, ಮೊದಲೇ ಬಹುಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. 70,000 ಮೊದಲನೇ ಬಹುಮಾನ ನಮ್ಮ SY ಸಾಂಬಯ್ಯನವರು ಕೊಡ್ತಾರೆ. ಯಲ್ಲಪ್ಪನವರು 40,000 2ನೇ ಬಹುಮಾನ ಕೊಡ್ತಾರೆ. ಬಹಳ ಸಂತೋಷ. 3ನೇ ಬಹುಮಾನ ಇರ್ಬೋದೇನೋ ಅಲ್ಲ? ಇಲ್ವಾ? ಇಲ್ಲ, ಓಕೆ. ಯಾರಾದ್ರು ಕೊಟ್ಟರೆ ದಾನಿಗೆ ಕೊಡ್ಲಿ. 3ನೇ ಬಹುಮಾನ ನಮ್ಮ ಮುನೀಶ್ ಯಾರಾದ್ರು ಅನೌನ್ಸ್ ಮಾಡ್ತಾರೆ. ಈಗ ಮಾತಾಡ್ತಾ 3ನೇದು ಕೊಟ್ಬಿಡಿ, 3rd ಪ್ಲೇಸ್ ಕೊಟ್ಬಿಡಿ. ಆಗಿದೆ ಏನ್ ಮೆಕ್ಯಾನಿಕ್ 3rd ಪ್ಲೇಸ್ ಕೊಟ್ಬಿಡಿ. ಗಲ್ಪಲ್ಲೇ 3rd ಪ್ಲೇಸ್ ಹೆಚ್ಚಿದ್ದೆ. ಅವರನ್ನು ನೀವೇ ಹೆಚ್ಚಿಡ್ಕೋ. ಇಷ್ಟ ಗಲ್ಪಲ್ಲಿ ಅವ್ರು ಯಾವ್ದಕ್ಕೂ ದಾನ ಹೆಚ್ಚಿಗೆ ಮಾಡಲ್ಲ. ಇದಕ್ಕಾದ್ರೂ ಮಾಡಪ್ಪ, ದೇವ್ರು ಒಳ್ಳೇದು ಮಾಡ್ಲಿ. ಈಗ ನನ್ ಕ್ರಿಕೆಟ್ ಬಹಳ ಇಷ್ಟ. ನಾನು ಕ್ರಿಕೆಟ್ ಪ್ರೇಮಿ, ಕ್ರಿಕೆಟ್ ಆಟಗಾರ. ಸ್ಕೂಲ್ ಡೇಸ್ ಅಲ್ಲಿ ಆಡ್ತಾ ಇದೆ, ಕಾಲೇಜಲ್ಲಿ ಆಡ್ತಾ ಇದೆ. ಕ್ರಿಕೆಟ್ ನನಗೆ ಫಸ್ಟ್ ಗೇಮ್, ನನ್ಗೆ ಇಷ್ಟವಾದ ಆಟ. ಇದು ಬಿಟ್ರೆ ನೆಕ್ಸ್ಟ್ ಕಬಡ್ಡಿ, ಖೋಖೋನು ಚೆನ್ನಾಗಿರುತ್ತೆ ನೋಡೋದಕ್ಕೆ. 5 ನಿಮಿಷ 8 ನಿಮಿಷದಲ್ಲಿ ಓಡಾಡಿ ಸುಸ್ತಾಗ್ಬಿಟ್ಟು ಔಟ್ ಆಗ್ಬಿಡ್ತಾರೆ, ಬೆವರು ಸುರಿಸಿ. ಆ ಥರ ಆಟ ಅದು. ಇದು ಬಿಡಿ, ಇದು ಬಹಳ ಇಂಟರ್ನ್ಯಾಷನಲ್ ಗೇಮ್ ಕ್ರಿಕೆಟ್. ಎಲ್ಲಾ ದೇಶಗಳು ಆಟ ಆಡ್ಸಿರೋ. ಅಮೆರಿಕನು ಒಂದು ಟೀಮ್ ಮಾಡಿದೆ. ಮೊದಲು ಬಾಂಗ್ಲಾ, ಶ್ರೀಲಂಕಾ ಬಂದಾಗ ಇದೇನ ಶ್ರೀಲಂಕಾ ಟ್ರಾಲ್ ಅಂದ್ವಿ. ಅವರು ಇಡೀ ಪ್ರಪಂಚಕ್ಕೆ ಹೊಡೆದ್ಬಿಟ್ಟು ಚಾಂಪಿಯನ್ ಆಗ್ಬಿಟ್ಟು ಶ್ರೀಲಂಕಾ. ಬಾಂಗ್ಲಾನು ಅಷ್ಟೇ, ಇಂಡಿಯಾಗೆ ಹೊಡೆದು, ಪಾಕಿಸ್ತಾನಕ್ಕೆ ಹೊಡೆದು, ಎಲ್ಲರೂ ಹೊಡೆದ್ಬಿಟ್ರು. ಇದು ಅಫ್ಘಾನಿಸ್ತಾನ, ಅವೆಲ್ಲ ಚಿಕ್ಕ ಚಿಕ್ಕ ದೇಶಗಳು ನೋಡಿ. ಅವರು ಆಟಗಳಲ್ಲಿ ಬಂದಿದ್ದಾರೆ. ಆದ್ರೆ ಕಲೆ ಯಾರಪ್ಪನ ಸೊತ್ತಲ್ಲ. ಎಜುಕೇಶನ್ ಹೇಗೆ ಇದು ದೇವರು ಮಾಡಿಟ್ಟಿರೋದು, ಎಲ್ಲರೂ ಯಾರು ಬೇಕಾದ್ರೂ ಓದ್ಬೋದು ಎಜುಕೇಶನ್. ಜಾತಿ ಕುಲ ಭೇದ ಇಲ್ಲ. ಅದೇ ತರ ಆಟನೂ ಅಷ್ಟೇ, ಎಲ್ಲಾ ಜಾತಿನೂ ಒಂದು ಮಾಡಿ, ಜಾತಿ ಕುಲ ಭೇದ ಬರಲ್ಲ ಇಲ್ಲಿ. ಯೂನಿಫಾರ್ಮ್ ಒಂದೇ ಯೂನಿಫಾರ್ಮ್, ಯಾರೇ ಆಗಲಿ, ಮುಸ್ಲಿಂ ಬಂಧುಗಳಾಗಲಿ, ಹಿಂದೂಗಳಾಗ್ಲಿ, ಜೈನ್ ಆಗಲಿ, ಸಿಖ್ ಆಗಲಿ, ಯಾರೇ ಆಗಲಿ. ಹಾಗಾಗಿ ಆಟದಿಂದ ಸ್ನೇಹ ಬೆಳೀತದೆ. ಎಲ್ಲ ಸ್ನೇಹ ಜೀವಿಗಳಾಗ್ತಾರೆ. ಅವ್ರು ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿ ಕೊನೆವರೆಗೂ ಹಂಗೆ ಇರ್ತಾರೆ.
ಯಾಕೆ ಹೇಳ್ತೀನಿ ಅಂದರೆ ನನ್ನ ಮಗ ಕ್ರಿಕೆಟ್ನಲ್ಲಿ ಬಾಲ್ಡ್ವಿನ್ಸ್ ಅಲ್ಲಿ ಚಾಂಪಿಯನ್, ಪ್ರತಿ ವರ್ಷ ಚಾಂಪಿಯನ್. SLCಯಲ್ಲಿ ನಾನೇ ಹೋಗಿ ತಗೊಂಬಂತೆ, SLC ಅನ್ನೆಲ್ಲ 10th ಅಂತಾರೆ, 10th ಅಲ್ಲಿ ನಾನೇ ಟ್ರೋಫಿ ತಗೊಂಬಂದೆ, ಚಾಂಪಿಯನ್. ಒಳ್ಳೆ ಬ್ಯಾಟ್ಸ್ಮನ್, ಆಲ್ರೌಂಡ್ರು. ಬಾಲ್ವಿನ್ ಸ್ಕೂಲಲ್ಲಿ, ಇಂಟರ್ ಸ್ಕೂಲಲ್ಲಿ ಸೆಂಚುರಿ ಹೊಡಿತಾ ಇದ್ದಾವೆ, ಪೇಪರ್ ಬರ್ತಾ ಇತ್ತು. ಈ ಅವ್ನು ಕನ್ನಡ ಓದಲ್ಲ, ಇಂಗ್ಲೀಷ್ ಪೇಪರ್ ತೋರಿಸೋನು, ಬೆಳಗ್ಗೆ ಎದ್ದ ತಕ್ಷಣ ಅಪ್ಪಾಜಿ ನೋಡಿ ನಾನು ಬಂದಿದೆ, ಸಚಿನ್ ಇಟ್ಸ್ ಸೆಂಚುರಿ, ಸಚಿನ್ ಇಟ್ಸ್ 50 ನಾಟ್ ಔಟ್, ಈ ತರ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಒಂದು ಅಕಾಡೆಮಿನೇ, ಕ್ರಿಕೆಟ್ ಅಕಾಡೆಮಿನೇ ಮಾಡ್ಕೊಡೋಣ ಅಂತಿದ್ದೀನಿ ನನ್ನ ಮಗನಿಗೋಸ್ಕರ. ಅವನೊಂದು ಅಕಾಡೆಮಿ ಮಾಡಿ ಅವನು ಅದಲ್ಲಾದ್ರೂ ಸಂತೋಷವಾಗಿರ್ಲಿ. ಇಂಜಿನಿಯರ್ ಆಗ್ಬಿಟ್ಟ ಈಗ, ಕ್ರಿಕೆಟ್ಗೆ ಹೋಗಿಲ್ಲ ಅವನು. ಮಾಡ್ಬೋದು, ನಾನು ಇನ್ಫ್ಲೂಯೆನ್ಸ್ ನಾನು ಕಳಿಸ್ಬೋದಾಗಿತ್ತು ಸ್ಟೇಟ್ ಲೆವೆಲ್ಗೆ, ರಂಜಿಗೆಲ್ಲ ಬೇಡ ಅಂತ. ಈಗ ಒಂದು ಕ್ರಿಕೆಟ್ದು ಒಂದು ಅಕಾಡೆಮಿ ಮಾಡಿಕೊಡು ಅಂತ ಕೇಳ್ತವನೆ, ಅದನ್ನು ಮಾಡಿಕೊಡ್ತೀನಿ. ಅವಾಗ ನನ್ನ ಜನ್ಮ ಸಾರ್ಥಕ. ಅವನು ಕೇಳ್ತವನೆ, ಎಷ್ಟೇ ಆಗಲಿ ಮಗ ಕ್ರಿಕೆಟಲ್ಲಿ ಆಡಿದ್ನಲ್ಲ ಅನ್ನೋದು ಆ ಸ್ಕೂಲ್ ಡೇಸಲ್ಲಿ ನೋಡಿ ನನಗೆ ಸಂತೋಷ ಇದೆ. ಅವನ್ನ ಈ ಫೀಲ್ಡಲ್ಲಿ ಬೆಳೆಸ್ತೀನಿ. ಕ್ರಿಕೆಟ್ ಅಕಾಡೆಮಿ ಮಾಡಿದ್ರೆ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳ್ತಾ ಅದು ಬೆಂಗಳೂರಲ್ಲೇ ಮಾಡ್ತೀನಿ. ಈಗ ನಾನು ಭಾಳ ದಿವಸ ಆಗಿತ್ತು ಇಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು. ನಾನು ಸ್ವಲ್ಪ ಬ್ಯುಸಿ ಇದೆ ಬೆಂಗಳೂರಲ್ಲಿ. ಇದು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಸ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಆದರೂ ನಾನು ಸಮಯ ಮಾಡಿಕೊಂಡು ಯಲ್ಲಪ್ಪ, ಸಾಂಬಯ್ಯ ಅವರೆಲ್ಲ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ. ಅದಕ್ಕೆ ಇವತ್ತು ವಿಶೇಷ ಆಕರ್ಷಣೆ ಅಂದರೆ ನಮ್ಮ XJLP ಪ್ರೆಸಿಡೆಂಟ್ ಕೃಷ್ಣಪ್ಪ ಅವ್ರ ವೇದಿಕೆ ಮೇಲೆ ನನಗೆ ಸಿಕ್ಕಿ ಬಹಳ ದಿವಸ ಆಯಿತು. ಇವತ್ತು ಸಿಕ್ಕಿದ್ದಾರೆ, ಇನ್ನು ಮುಂದೆ ಸಿಗ್ತಾ ಇರ್ತಾರೆ ಅಂತ ಭಾವಿಸಿ ನಿಮಗೆಲ್ಲ. ಯಾಕಂದ್ರೆ ZPTP ಎಲ್ಲ ಎಲೆಕ್ಷನ್ ಬರ್ತಾವಲ್ಲ, ಸಿಗ್ಬೇಕಲ್ಲ ನಮಗೆ. ಈಗ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಪಂಚಾಯಿತಿ ಎಲೆಕ್ಷನ್ಸ್ ZPTP ಒಂದೇ ದಿವಸ 3 ಬ್ಯಾಲೆಟ್ ಪೇಪರ್, ಒಂದೇ ದಿವಸ, 3 ದಿವಸ ಇಲ್ಲ, ಬೇರೆ ಬೇರೆ ಇಲ್ಲ. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಈಗಿಂದ ಸಜ್ಜಾಗಿ GBA ಬೆಂಗಳೂರು ಅದ್ರ ಜೊತೆಯಲ್ಲಿ ಇದು ಆಗ್ತದೆ. ಟೈಮ್ ಇಲ್ಲ, ಅನೌನ್ಸ್ ಮಾಡಿ ಜಾಸ್ತಿ ಟೈಮ್ ಇಲ್ಲ. ಮೊನ್ನೆ ಸಿಂಗ್ರೇಶಿ ಅವರು ಕಮಿಷನರ್, ಎಲೆಕ್ಷನ್ ಕಮಿಷನರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಮುಖಪುಟದಲ್ಲಿ ಬಂದಿದ್ದು ನೀವೆಲ್ಲ ನೋಡಿರ್ಬೇಕು. ಈಗ ನಮ್ಮ ಯಲ್ಲಪ್ಪನವರು, ಕೃಷ್ಣಪ್ಪನವರು, ನಮ್ಮ ಯಾರು ಬಲ್ಲಡಿ ವೆಂಕಟೇಶ್, ಇವರೆಲ್ಲ ಈ ಎಲೆಕ್ಷನ್ಸ್ ರೆಡಿ ಆಗ್ಬೇಕು. ಕೆಪಾಸಿಟಿ ಇದೆ, ತಾಕತ್ತಿದೆ, ಮಾಡಿ ನಾವೆಲ್ಲ ಕಾಂಗ್ರೆಸ್ನವರಲ್ವಾ, ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ಹೇಳ್ತಾ ನಾನು ಇಲ್ಲಿ ಕರೆದು ನನಗೆ ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.